ನಂಗೆ ಭಾಳ ಮಂದಿ ಜರ್ಮನ್ ಲ್ಯಾಂಗ್ವೇಜ್ ಹೆಂಗೆ ಕಲಿತಿ ಅಂತೆಲ್ಲ ಕೇಳತ್ತಾರ. ಸೊ ನಂದು ಸ್ಟೋರಿ ಬಗ್ಗೆ ಹೇಳ್ತೇನಂತ. ನಾ ಇಂಡಿಯಾದಾಗ ಇದ್ದಾಗ ಇಂಜಿನಿಯರಿಂಗ್ ಮಾಡೋ ಮುಂದಾಗ ಲಾಸ್ಟಿಗೆ ಡಿಸೈಡ್ ಮಾಡಿದೆ ನಾ ಇಲ್ಲಿ ಜರ್ಮನಿಗೆ ಬರಬೇಕಂತ. ಸೊ ಅವಾಗ ನಾನು ಜರ್ಮನ್ ಕ್ಲಾಸಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. A1 ಲೆವೆಲ್ ಮತ್ತು A2 ಲೆವೆಲ್ ನಾ ಆವಾಗ ಕ್ಲಾಸಸ್ ತೊಗೊಂಡು ಮುಗಿಸಿದೆ. ಆ್ಯಂಡ್ ನಾ ಇಲ್ಲಿ ಬರೋಷ್ಟರೊಳಗೆ A2 ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ನಾ ಎಕ್ಸಾಮ್ಸ್ ಎಲ್ಲ ಕೊಟ್ಟಿದ್ದೆ, ಚಲೋ ಆಗಿದ್ದು ನಾನು. ಆ್ಯಂಡ್ ಇಲ್ಲಿ ಬಂದು B1 ಲೆವೆಲ್ ಆನ್ಲೈನ್ ತೊಗೊಂಡೆ ಸೇಮ್ ಟೀಚರ್ ಕಡೆ. ಆ್ಯಂಡ್ ಅದು ಚಲೋ ಆಗಿತ್ತು. ಬಟ್ ಪ್ರಾಬ್ಲಮ್ ಏನಾತಂದ್ರೆ ನಾ ಇಲ್ಲಿ ಬಂದು ಜಾಸ್ತಿ ಕಮ್ಯುನಿಕೇಟ್ ಮಾಡತ್ತಿರಲಿಲ್ಲ ಯಾರ ಜೊತೆನೂ ಜರ್ಮನ್ದಾಗ. ಬಿಕಾಸ್ ಇಲ್ಲಿ ಬಂದು ನಾ ಬರೀ ಇಂಡಿಯನ್ಸ್ ಜೊತೆನೇ ಇದ್ದೆ. ಸೊ ನಂಗೆ ಜರ್ಮನ್ ಜಾಸ್ತಿ ಕಮ್ಯುನಿಕೇಟ್ ಮಾಡ್ಲಾರ್ದಕ್ಕೆ ಎಲ್ಲ ಮರ್ತು ಹೋದೆ, ರೂಢಿ ತಪ್ಪಿತ್ತು. ಬಟ್ ಆಮೇಲೆ ಏನಾಯ್ತು, ನಾ ಪಾರ್ಟ್ ಟೈಮ್ ಜಾಬ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ನನ್ನ ಕಂಪ್ನಿ ಒಳಗೆ ಇಲ್ಲಿ ಜರ್ಮನ್ಸ್ ಅದಾರ. ಸೊ ನಂಗೆ ಮಾತಾಡ್ತಾ ಈಗ ವಾಪಸ್ ರೂಢಿ ಆಗೈತಿ. ಸೊ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡೋದಂದ್ರೆ, ನೀವು ಆನ್ಲೈನ್ ಅಥವಾ ಆಫ್ಲೈನ್ ಅಲ್ಲೇ ಬೆಸ್ಟ್ ಕಲ್ತ್ಕೊಂಬರ್ರಿ ಸ್ಟಾರ್ಟಿಂಗ್ ಅಟ್ಲೀಸ್ಟ್ ಒಂದು 2 ಲೆವೆಲಿಗೆ. ಆಮೇಲೆ ಇಲ್ಲಿ ಬಂದ ಮೇಲೆ ಜರ್ಮನ್ಸ್ ಫ್ರೆಂಡ್ಸ್ ಮಾಡ್ಕೊರಿ, ಇಲ್ಲಾಂದ್ರೆ ಲೋಕಲ್ಸ್ ಜೊತೆ ಜಾಸ್ತಿ ಮಾತಾಡ್ರಿ. ಆಮೇಲೆ ಮೂವೀಸ್ ಎಲ್ಲ ಜರ್ಮನ್ದಾಗ ನೋಡೋಕೆ ಟ್ರೈ ಮಾಡಿರಿ, ಅವಾಗ ಜರ್ಮನ್ ಅದಾಗದ ಇಂಪ್ರೂವ್ ಆಗುತ್ತೆ. ಸೊ ಇಲ್ಲಿ ಬರೋಕಿನ್ನ ಮೊದಲು ಅಟ್ಲೀಸ್ಟ್ A1 A2 ಮಾಡ್ಕೊಂಡು ಬರ್ರಿ. ಇದು ನನ್ನ ಸಜೆಷನ್.